ಹೆಲೋ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸನ್ಸೈನ್ ರೂಪಸ್ ವ್ಲಾಗ್ಸ್ಗೆ ತಮಗೆಲ್ಲರಿಗೂ ಆತ್ಮೀಯ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆಯೇ ಒಂದು ಫ್ರೈಡೇ ಇದ್ದಿದ್ದರಿಂದ ಮನೆಯೆಲ್ಲ ಕ್ಲೀನ್ ಮಾಡಿ, ದೇವ್ರ ಮನೆ ಕೂಡ ಫುಲ್ ಡೀಪ್ ಕ್ಲೀನ್ ಮಾಡಿದೆ. ದೇವ್ರ ಸಾಮಾನುಗಳೆಲ್ಲ ನೀಟಾಗಿ ಕ್ಲೀನ್ ಮಾಡಿ, ನಂತರ ಹೂವನ್ನೆಲ್ಲ ಇಟ್ಟು ಪೂಜೆ ಕೂಡ ಮುಗಿಸ್ಕೊಂಡೆ. ನಂತರ ದೇವರಿಗೆ ನಮಸ್ಕರಿಸಿ ಒಂದಷ್ಟು ಬಟ್ಟೆಗಳು ಕೂಡ ಪ್ಯಾಕ್ ಮಾಡಬೇಕಿತ್ತು. ಸೊ ಬಟ್ಟೆಗಳು ಪ್ಯಾಕ್ ಮಾಡೋಕ್ಕೆ ಕೂಡ ಹೋದೆ. ಸೊ ವಾರ್ಡ್ರೋಬೆಲ್ಲ ಒಂದಷ್ಟು ನೀಟಾಗಿ ಬಟ್ಟೆಗಳೆಲ್ಲ ಜೋಡಿಸಿ, ಸ್ವಂತ ಫ್ಯಾಮಿಲಿ ರಿಲೇಟಿವ್ಸ್ದು ಮ್ಯಾರೇಜ್ ಇದ್ದಿದ್ದರಿಂದ ನಮ್ಮ ಮೂವರಿಗೂ ಕೂಡ ಬಟ್ಟೆಗಳನ್ನ 3 ಡೇಸ್ಗೆ ಆಗೋಷ್ಟು ಪ್ಯಾಕ್ ಮಾಡಬೇಕಾಗಿತ್ತು. ಸೊ ಪ್ಯಾಕ್ ಕೂಡ ಮಾಡಿ ರೆಡಿ ಮಾಡಿಟ್ಟೆ. ನಂತರ ತಿಂಡಿ ಎಲ್ಲ ತಿಂದು ಟೈಮ್ ಬೇರೆ 10:30 ಆಯಿತು. ಸೊ 10:30 ಆಗಿದ್ದರಿಂದ ಎಲ್ರಿಗೂ ಗೊತ್ತೇ ಇದೆ, ದೊಡ್ಡರ್ಶನ ಕೊಳದ ಶ್ರೀ ಗಣಪತಿ ದೇವಸ್ಥಾನ ಚಾಮರಾಜನಗರದಲ್ಲೇ ಇರೋದು ಅಂತ. ಸೊ ಆ ಟೆಂಪಲ್ ಕೂಡ ಹೋದ್ವಿ. ಹಾಗೆಯೇ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು, ದೇವಸ್ಥಾನ ಓಪನ್ ಇಲ್ಲದಿದ್ದರಿಂದ ವೀರಭದ್ರೇಶ್ವರ ಟೆಂಪಲ್ ಕೂಡ ಬಂದು ದೇವಸ್ಥಾನ ಪೂಜೆ ಎಲ್ಲ ಮಾಡಿಸಿ ಪ್ರಸಾದ ವಿನಿಯೋಗ ಕೂಡ ನಡೀತಾಯಿತ್ತು. ಸೊ ಪ್ರಸಾದ ಎಲ್ಲ ಕೂಡ ಸ್ವೀಕರಿಸ್ಕೊಂಡು ಮತ್ತೆ ಅಲ್ಲಿ ತನಕ ಶ್ರೀ ದೊಡ್ಡ ಅರಸನ ಕೊಳದ ಗಣಪತಿ ಟೆಂಪಲ್ ಕೂಡ ಬಂದ್ವಿ. ಆವಾಗ ಟೆಂಪಲ್ ಕೂಡ ಓಪನ್ ಇತ್ತು. ಸೊ ಅಲ್ಲೂ ಕೂಡ ಪೂಜೆ ಎಲ್ಲ ಮಾಡಿಸಿ ಟೆಂಪಲ್ ಸುತ್ತ ಒಂದು ರೌಂಡು ಪ್ರದಕ್ಷಿಣೆ ಕೂಡ ಹಾಕ್ಕೊಂಡು ಬಂದ್ವಿ. ಟೆಂಪಲ್ ಮಾತ್ರ ತುಂಬ ಪ್ರಶಾಂತವಾಗಿದೆ. ಏನೋ ಒಂಥರ ಅಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರೆ ಮನಸ್ಸಿಗೆ ನೆಮ್ಮದಿ ಅಂತಲೇ ಹೇಳ್ಬೋದು. ಟೆಂಪಲ್ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಂತರ ಪೂಜೆ ಎಲ್ಲ ಮಾಡಿ ಪ್ರದಕ್ಷಿಣೆ ಕೂಡ ಹಾಕ್ಕೊಂಡು ನಾವು ಕೂಡ ವಿಘ್ನ ವಿನಾಯಕನಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಕೂಡ ಹೊರಡ್ತೀವಿ. ಮತ್ತು ಮಾರನೇ ದಿನ ಟ್ರಾವೆಲ್ ಚಾಮರಾಜನಗರ ಟು ಕಡ್ಕೊಳ ಹೊರಟ್ವಿ. ನೈಟ್ ಹೆಬ್ಬೆದಲ್ಲಿ ಕೂಡ ಹಾಟಿದ್ವಿ. ನಂತರ ಎಲ್ಲನೂ ಕೂಡ ಮಾತಾಡಿಸ್ಕೊಂಡು ಟೀ ಕಾಫಿ ಎಲ್ಲ ಕುಡಿದು ಹೂವೆಲ್ಲ ಕೂಡ ನೀಟಾಗಿ ಕುಣಿಸ್ತಾ ಇದ್ವಿ. ಒಟ್ಟಿಗೆ ಕುಳಿತು ಟೈಮ್ ಬಂದು 9:30 ಆಗಿರಿಂದ ಊಟ ಎಲ್ಲ ಮುಗಿಸಿ ಸಾಟರ್ಡೆ ನೈಟು ಮೆಹಂದಿ ಎಲ್ಲ ಕೂಡ ಹಾಕ್ಕೊಂಡ್ವಿ, ಮದುವೆ ಹುಡುಗಿ ಮತ್ತು ನಾವೆಲ್ಲ. ಹಾಗೆಯೇ ಮೆಹಂದಿ ಬಿಡಿಸ್ತಾ ಹಾರ್ಟ್ ಸಿಂಬಲ್ ಕೂಡ ಬಿಡಿಸಿದ್ದರಿಂದ ಹಾರ್ಟ್ ಸಿಂಬಲಲ್ಲಿ ನಿನ್ಗೆ ಇಷ್ಟ ಆಗಿರೋ ಇನ್ಸಲ್ ಕೂಡ ಹಾಕ್ಸ್ಕೊಳ್ಳೆ ಅಂತ ಕೂಡ ಫುಲ್ ಎಲ್ಲ ರೇಗಿಸ್ತಾ ಇದ್ವಿ. ಅವಳು ಸಿಕ್ಕಾಬಟ್ಟೆ ನಾನು ಹಾಕ್ಸ್ಕೊಳ್ಳೋದಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ಲು. ನಾವು ಸಿಕ್ಕಾಬಟ್ಟೆ ಎಲ್ಲರೂ ಕೂಡ ನಕ್ಕು ಕೂಡ ಎಂಜಾಯ್ ಮಾಡಿದ್ವಿ. ಸೊ ಫೈನಲಿ ಮೆಹಂದಿ ಶಾಸ್ತ್ರ ಎಲ್ಲ ಮುಗೀತು. ಮೆಹಂದಿ ಕೂಡ ಹಾಕ್ಕೊಂಡ್ವಿ. ಎಲ್ಲರೂ ಕೂಡ ಗೆಸ್ಟ್ಸ್ಗಳು ಬಂದಿರೋರೆಲ್ಲ ಕೂಡ ಎಲ್ಲರೂ ಹಾಕ್ಸ್ಕೊಂಡ್ರು. ಹಾಗೆಯೇ ನಾನು ಕೂಡ ಹಾಕ್ಸ್ಕೊಂಡೆ. ತಿರ್ಗಾ ಮಾರನೇ ದಿನ ಸಂಡೇ ಅಲ್ವಾ, ನೀವು ಇವಾಗ ಮದುವೆ ವೈಬ್ಸ್ ಕೂಡ ನೋಡ್ಬೋದು ಯಾವ ರೀತಿ ಇರುತ್ತೆ. ಮದುವೆ ಮನೆ ಅಂದರೆ ಏನು ಸುಮ್ಮನೆನಾ? ತಳಿರು ಚಪ್ಪರ ಹೂಗಳಿಂದ ಕೂಡ ಕಂಗೊಳಿಸ್ತಾ ಇದೆ ವಧುವಿನ ಮನೆ. ಇನ್ನು ಎಲ್ಲರೂ ಮಧ್ಯಾಹ್ನ ಭೋಜನ ಎಲ್ಲ ಕೂಡ ಮುಗಿಸಿ ಸಂಜೆ 5 o'clockಗೆ ಮನೆಯೆಲ್ಲ ಬಿಡ್ತೀವಿ. ವಧುವಿನ ಕಡೆಯವರು ನೀವು ಇವಾಗ ನೋಡ್ತಾ ಇರಬಹುದು. ವಧುವಿನ ಜೊತೆ ಕೂಡ ಫಸ್ಟ್ ಚೌಟ್ರಿಗೆ 5 ಮೆಂಬರ್ಸ್ ಕೂಡ ಹೊರಡ್ತೀವಿ. ನಂತರ ಎಲ್ಲ ಕೂಡ ಬಸ್ಸಲ್ಲಿ ಬರೋದಕ್ಕೆ ರೆಡಿ ಆಗ್ತಾಯಿದ್ರು. ನಾವು ಕೂಡ ಕಾರಲ್ಲಿ ಹೋಗೋ ದೃಶ್ಯ ನೀವು ಇವಾಗ ನೋಡ್ತಾ ಇರ್ಬೋದು. ಬೇಬಿ ಅಂತೂ ಸೈಡಲ್ಲಿ ಕಿಟಕಿ ಹತ್ರ ಕೂತ್ಕೊಂಡು, ವಿಂಡೋ ಶೀಟ್ ಶೀಟ್ ಹತ್ರ ಕೂತ್ಕೊಂಡು ನಗ್ತಾ ಇದ್ದ. ನಾವು ಕೂಡ ಹತ್ರ ನಂಜನಗೂಡಿಗೆ ಶಾರ್ಟ್ ಕಟ್ಟಲ್ಲೇ ಹೋದ್ವಿ. ಬೇಗ ಕೂಡ ರೀಚ್ ಆದ್ವಿ ಚೌಟ್ರಿ ನೇಮ್ ಬಂದು ಶ್ರೀ ಕಂಠೇಶ್ವರ ಮಂಗಳ ಮಂಟಪ. ನಿಮ್ಮೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ. ಟೆಂಪಲ್ ಹತ್ರನೇ, ಬರೋರ್ಗಂತೂ ತುಂಬ ಈಸಿ ಆಗುತ್ತೆ. ಹಾಗೆಯೇ ಬರೋ ತನಕ ಹುಡುಗಿಗೆ ಆರತಿ ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ರು. ಹಾಗೆಯೇ ಫೈನಲಿ ಶ್ರೀ ಕಂಠೇಶ್ವರ ಮಂಗಳ ಮಂಟಪ ಚೌಟ್ರಿ ಕೂಡ ರೀಚ್ ಆದ್ವಿ. ಟೈಮ್ ಬಂದು 5:45 ಕೂಡ ಆಗಿತ್ತು. ಇನ್ನು ನಮ್ಮ ಬೇಬಿ ಕೇಳಬೇಕಾ, ಅವನಿದೆ ಫಸ್ಟ್ ಟೈಮು ಮ್ಯಾರೇಜ್ಗೆ ಬಂದಿರೋದು. ಸ್ಟೆಪ್ಸ್ ಮೇಲೆ ಹತ್ತಿದ್ದು ಆಟ ಆಡಿದ್ದು. ಸೊ ಫೈನಲಿ ಆರತಿ ಎಲ್ಲ ಮಾಡಿಸಿ ಕಲ್ಯಾಣ ಮಂಟಪದ ಒಳಗಡೆ ಕೂಡ ವಧುವನ್ನು ಬರ ಮಾಡ್ಕೊಳ್ತಾರೆ. ಇನ್ನು ನಾವೆಲ್ಲ ಲೈಟಾಗಿ ಕೂಡ ತಿಂಡಿ ಕೂಡ ತಿನ್ಕೊಂಡು ಬಳೆ ಶಾಸ್ತ್ರ ಕೂಡ ಮಾಡ್ತಾಯಿದ್ರು. ಸೊ ನಾನು ಕೂಡ ಫ್ರೆಶಪ್ ಆಗಿ ಕೂಡ ಬಂದೆ. ಬಳೆ ಕೂಡ ಬ್ಲ್ಯಾಕ್ ಬಳೆ ಎಲ್ಲ ಹಾಕ್ಸ್ಕೊಳ್ಳೋಣ ಬಳೆ ಶಾಸ್ತ್ರಕ್ಕೆ ಅಂತ. ಇದೆಲ್ಲ ಒಂದು ಸಂಪ್ರದಾಯ, ತುಂಬ ಚೆನ್ನಾಗಿರುತ್ತೆ ಅನ್ನೋದು ಎಲ್ರಿಗೂ ಕೂಡ ತುಂಬ ಇಷ್ಟವಾದ ಪದ್ಧತಿ ಇದು. ಸೊ ನಾವು ಕೂಡ ಬಳೆ ಶಾಸ್ತ್ರಕ್ಕೆ ಕೂಡ ಬಂದೆ. ಸಿಕ್ಕಾಪಟ್ಟೆ ರಶ್ ಇದ್ದರು. ಫುಲ್ ಲೇಡಿ ಗ್ಯಾಂಗ್ಗೆ ಕೂಡ ಸೇರ್ಕೊಬಿಟ್ಟಿದ್ರು. ನಾನು ಕೂಡ ಹೇಗೋ ಹತ್ತಿರ ಹೋಗಿ ಬಳೆಗಾರರಿಂದ ಕೂಡ ತೊಡಿಸ್ಕೊಂಡೆ. ನಂತರ ಈ ಥರ ಬಳೆ ತೊಡಿಸ್ಕೊಂಡು ನಮಸ್ಕರಿಸಿ ಬಂದರೂ ಕೂಡ ಏನೋ ಒಂಥರ ಫುಲ್ ಖುಷಿ ಅಂತಲೇ ಹೇಳ್ಬೋದು. ನಮಗೆ ಈ ಮಾಡಿರೋ ಸಂಪ್ರದಾಯ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ನಾವು ಕೂಡ ಬಳೆ ಎಲ್ಲ ಹಾಕ್ಸ್ಕೊಂಡು ಒಂದಷ್ಟು ಫೋಟೋಸ್ಗಳು ಕೂಡ ತೆಗೆಸ್ಕೊಂಡ್ವಿ. ಇನ್ನು ನೈಟು ಹೋಳಿಗೆ ಊಟ ಅಂತೂ ತುಂಬ ಸಖತ್ತಾಗಿತ್ತು ಫ್ರೆಂಡ್ಸ್. ಊಟ ಎಲ್ಲ ಮಾಡಿಕೊಂಡು
ಇನ್ನು ರೂಮ್ ಅವೈಲೇಬಲ್ ಕೂಡ ಇತ್ತು. ಚೌಟ್ರಿ ಬೇರೆ ತುಂಬ ದೊಡ್ಡದಿದ್ದರಿಂದ ಎಲ್ಲ ಸ್ಪೆಷಾಲಿಟೀಸ್ ಕೂಡ ಇತ್ತು. ಸೊ ನಾವು ಕೂಡ ಮಾಡಿರ್ತಕ್ಕಂಥ ರೂಮ್ ಕೂಡ ಹೋಗಿ ಫ್ರೆಶ್ ಅಪ್ ಆಗಿ ಅಲ್ಲೇ ಒಂದಷ್ಟು ಫೋಟೋಸ್ಗಳು ತೆಗೆದಿರೋ ಫೋಟೋಸ್ಗಳು ಕೂಡ ಅಲ್ಲಿ ಸ್ಕ್ರೀನಲ್ಲಿ ಹಾಕ್ತಾಯಿದ್ರು. ನಾವು ಕೂಡ ಒಂದಷ್ಟು ಫೋಟೋಸ್ಗಳನ್ನ ತಗೊಂಡು ಅಲ್ಲೇ ರಿಸೆಪ್ಷನ್ ಕೂಡ ಹೋಗಿ ಒಂದಷ್ಟು ಫೋಟೋಸ್ಗಳು ತೆಗಿಸಿ ನಂತರ ಊಟಕ್ಕೆ ಕೂಡ ಕುಳಿತು ಊಟ ಕೂಡ ಮಾಡಿದ್ವಿ. ಆವಾಗಲೇ ಹೇಳ್ದಂಗೆ ಹೋಳಿಗೆ ಊಟ ಕೂಡ ಮಾಡಿಕೊಂಡು ನಂತರ ರಿಸೆಪ್ಷನಲ್ಲಿ ಒಂದಷ್ಟು ಫೋಟೋ ತೆಗೆಸ್ವಿ. ತಿರ್ಗಾ ಮಾರನೇ ದಿನ ಬೆಳಿಗ್ಗೆ ಫ್ರೆಶ್ ಅಪ್ ಆಗಿ ಅಂದರೆ ದಾರ ಮುಹೂರ್ತದ ದಿನ ಮಂಡ್ಯ ಕೇಳಬೇಕು ಎಲ್ಲರೂ ಕೂಡ ಫುಲ್ ಮಿಂಚಿಂಗು ದೇವ್ರ ಥರ ಕಾರ್ಯಕ್ರಮಗಳನ್ನೆಲ್ಲ ನೋಡ್ತಾ ನಿಂತಿದ್ರು. ಸೊ ನಾವು ಕೂಡ ನಮ್ಮ ಸಿಸ್ಟರು ನಾವು ಕೂಡ ಜಾಯ್ನ್ ಆದ್ವಿ. ಇನ್ನು ವೀರಗಾಸೆ ಕುಣಿತ ಫೋಕ್ ಡ್ಯಾನ್ಸ್ ಅಂದರೆ ಕರ್ನಾಟಕದ ನಂಬರ್ 1 ಡ್ಯಾನ್ಸ್ ಅಂತಲೇ ಹೇಳ್ಬೋದು. ಈ ಕಲ್ಚರ್ ಕೂಡ ನಮ್ಮ ಈ ಕಡೆ ಹಳ್ಳಿ ಕಡೆ ಅಂತೂ ಇವಾಗಲೂ ಕೂಡ ತುಂಬ ಫೇಮಸ್ಸು. ಈ ಥರ ಕುಣಿತ ನೋಡೋದು ಅಂದರೆ ಏನೋ ಒಂಥರ ಮನಸ್ಸಿಗೆ ಖುಷಿ. ಮೊದಲೆಲ್ಲ ಚಿಕ್ಕ ವಯಸ್ಸಲ್ಲೆಲ್ಲ ಎದ್ರುಕೊಂಡು ಓಡ್ತಾ ಇದ್ವಿ. ಇವಾಗ ಪಕ್ಕದಲ್ಲಿ ಕೂತ್ಕೊಂಡು ನೋಡಿದ್ರಿಗೂ ಏನೋ ಒಂಥರ ಮನಸ್ಸಿಗೆ ಬೇಜಾರು ಅನಿಸಲ್ಲ, ತುಂಬ ಖುಷಿ ಇರುತ್ತೆ ಈ ಥರ ವೀರಗಾಸೆ ಕುಣಿತ ಕೂಡ ನೋಡೋದು. ಮತ್ತು ತುಂಬ ಟ್ರೆಂಡಿಂಗು ಈ ಕುಣಿತ. ವೀರಗಾಸೆ ಕಲಾವಿದರು ವೀರಗಾಸೆ ಕುಣಿತವನ್ನು ಮುಗಿಸಿ ಈಡುಗಾಯಿ ಕಣ್ಣು ಕೂಡ ಒಡೆದು ಚೌಟ್ರಿಯ ದ್ವಾರದ ಹತ್ರ ಕೂಡ ಪ್ರವೇಶ ಮಾಡ್ತಾರೆ. ಇಲ್ಲಿಗೆ ದೇವತಾ ಕಾರ್ಯ ತರೋದು ಕೂಡ ಮುಕ್ತಾಯವಾಗುತ್ತದೆ. ಇನ್ನು ನೆಕ್ಸ್ಟು ಟಿಫನ್ ಎಲ್ಲ ತಿಂದು ನಾವು ನೈಟ್ ರಿಸೆಪ್ಷನ್ಸ್ ಫೋಟೋಸ್ಗಳು ಒಂದಷ್ಟು ತೆಗೆಸಿರುವ ಫೋಟೋಸ್ಗಳದ್ದು ಅಂದರೆ ಫ್ಯಾಮಿಲಿ ರಿಲೇಟಿವ್ಸ್ ಫೋಟೋಸ್ಗಳೆಲ್ಲ LED ಸ್ಕ್ರೀನ್ ಮೇಲೆ ಹಾಕಿರ್ತಾರೆ. ಸೊ ಆ ಫೋಟೋಸ್ಗಳು ಒಂದಷ್ಟು ನೋಡ್ತಾ ಕುಳಿತಿದ್ವಿ. ನೋಡಿ ಫ್ರೆಶ್ ಎಷ್ಟು ಚೆನ್ನಾಗಿ ಬಂದೈತೆ ಫೋಟೋಸ್ಗಳೆಲ್ಲ. ಆಲ್ಮೋಸ್ಟ್ ಎಲ್ಲರ ಫೋಟೋಸ್ಗಳು ಇಲ್ಲ, ನನಗೆ ಯಾರು ಫುಲ್ ಕ್ಲೋಸ್ ಆಗಿರ್ತಾರೋ ಅವ್ರದ್ದು ಒಂದಷ್ಟು ಫೋಟೋಸ್ಗಳು ಇದೆ. ನೋಡಿ ಫ್ರೆಂಡ್ಸ್, ಈ ಫೋಟೋಸ್ಗಳೆಲ್ಲ ನಿಮ್ಮೆಲ್ರಿಗೂ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ, ಲೈಕ್ ವಿತ್ ಶೇರ್ ವಿತ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Fourth City DJM.